ಅಂಗಡಿಗಳೆಲ್ಲ ತೋರಿಸಿ ನೋಡಿ. ನಮ್ಮ ರಾಜ ನಮ್ಮ ವಿಗ್ರಹ ಇದೆ, ಅಲ್ಲೆಲ್ಲ ಡೆಕೋರೇಷನ್ ಮಾಡಿದ್ರೆ ತುಂಬ ಸಂತೋಷ. ಅಲ್ಲಿ ಬೇಕ್ರಿ ಇದೆ, ಗ್ಯಾರೇಜ್ ಇದೆ, ಜನ ಎಲ್ಲ ಇಲ್ಲೇ ಓಡಾಡ್ತಿದೆ, ಅಂಗಡಿಗಳು ಇಲ್ಲೇ ಇದೆ, ಒಂದು ಸ್ಕೂಲ್ ಇದೆ, ಒಂದು ಕಾಲೇಜ್ ಇದೆ ಪಕ್ಕದಲ್ಲೇ. ಆದರೆ ಯಾರಿಗೂ ಪಬ್ಲಿಕ್ಗೆ ಅವೆಲ್ಲ ಬೇಕಾಗಿಲ್ಲ. ಸಾಕು. ಎಲ್ಲ ಪಬ್ಲಿಕ್ಕು ನಮಸ್ತೆ. ಇವತ್ತು ನೋಡಿ ಚಾಮರಾಜಪೇಟೆಯಲ್ಲಿ ಸೆಕೆಂಡ್ ಮೇನ್ ರೋಡಲ್ಲಿ ಈ ಜಲ್ಲಿ ಕಲ್ಲೆಲ್ಲ ಅದು ಏನಕ್ಕೆ ಇಲ್ಲಿ ರೋಡ್ನ ಮುಚ್ಚಕ್ಕೋಸ್ಕರ ಮಾಡಿದಾರೋ ಏನೋ ಗೊತ್ತಿಲ್ಲ. ಮುಚ್ಚಕ್ಕೆಲ್ಲ ಜಲ್ಲಿ ಹಾಕಿದ್ದಾರೆ, ಗಾಡಿಗಳೆಲ್ಲ ಓಡಾಡಿ ನಕ್ಕ ನೋಡಿ ಇಲ್ಲೆಲ್ಲ ಹೆಂಗೆ ಬಿದ್ದೋಗಿದೆ. ನನ್ನ ಮಕ್ಳಾರು ಬಿದ್ದರೆ ಜಾರಿ ಬಿದ್ದರೆ ಅಯ್ಯೋ ಬಿದ್ದುಬಿಟ್ವಿ ನಕ್ಕನ್ನು ಅದು ಸರಿ ಇಲ್ಲ ಅಂತ ಪಬ್ಲಿಕ್ ಕೇಳ್ತಾ ಇದ್ದೀನಿ. ಏನಕ್ಕೆ ಕೇಳ್ತಾ ಇದ್ದೀನಿ ಅಂದರೆ ಹಚ್ಕೊಂಡಿರ್ತಾರೆ ಏನಾರು ಆದಾಗ ದಯವಿಟ್ಟು ಯಾವ ಗೌರ್ಮೆಂಟು ಯಾರು ಕೆಲಸ ಮಾಡ್ತಿಲ್ಲ. ಹಿಂಗೇನಾರು ಸಣ್ಣ ಪುಟ್ಟ ಬಿದ್ದಾಗ ನಾವೆಲ್ಲ ಯೂತ್ಗಳು ಪಬ್ಲಿಕ್ಕು ನಾವೇ ಎತ್ತು ಕ್ಲೀನ್ ಮಾಡೋಣ, ಅದರಲ್ಲೇನು ತಪ್ಪಿಲ್ಲ. ಇದನ್ನು ಕಲೀರಿ. ನಾನು ಈ ವಿಡಿಯೋ ಮಾಡ್ತಾರೋ ಶೋಕಿಗೋಸ್ಕರ ಮಾಡ್ತಿಲ್ಲ. ನನ್ನ ನೋಡಾದರೂ ಬೀದಿಗೆ ಬಂದು ಈ ಥರ ಕಂಡ್ರೆ ದಯವಿಟ್ಟು ಅದನ್ನೆಲ್ಲ ಕ್ಲೀನ್ ಮಾಡಿ ಸೈಡ್ಗಾರು ಹಾಕ್ರಿ. ಯಾಕೆಂದರೆ ಬೆಳೆಸ್ಕೋಬೇಕು ನಮ್ಮ ರೋಡ್ನ, ನಮ್ಮ ದೇಶ ನಾವೇ ಕ್ಲೀನ್ ಮಾಡ್ಕೋಬೇಕಿಲ್ಲ. ಸುಮ್ಮನೆ ಸ್ವಚ್ಛ ಭಾರತ್ ಅಂತ ಬಾಯಲ್ಲಿ ಹೇಳಿದ್ರೆ ಆಗಲ್ಲ ಸರ್, ರೋಡ್ಗಳದ್ದು ಮಾಡಲೇಬೇಕು. ನಾನು ಕ್ಲೀನ್ ಮಾಡಿದ್ರೆ ಹೇಳ್ತೀನಿ ಅದನ್ನೆಲ್ಲ. ಯಾಕೆ ಸೈಡ್ಗೆ ಹಾಕ್ರಿ. ಎಲ್ಲ ಮಕ್ಕಳಂತೆ ಕಾಲಲ್ಲಿ ಬೇಡೋದು. ಫ್ರೀ ಇದ್ರೆ ಸ್ವಲ್ಪ ಇದೆಲ್ಲ ಕ್ಲೀನ್ ಮಾಡೋಣ. ನಾನು ನೀವೇ ಜಾಸ್ತಿ ಇರ್ತೀರ ಅಲ್ವಾ, ಯಾರಿಗೂ ಟೈಮ್ ಇಲ್ಲ ಅಲ್ಲ, 2 ನಿಮಿಷ ಯಾವಾಗೂ ಟೈಮ್ ಇಲ್ಲ. ಮತ್ತು ನಿಮಗೋಸ್ಕರ ಬೀದಿ ಸ್ವಲ್ಪ ಜವಾಬ್ದಾರಿ ಇರ್ಬೇಕು ಯಾರಿಗಾದ್ರು. ಅಲ್ಲ ಅಣ್ಣ ಟ್ಯಾಂಕ್ ಅಲ್ಲ, ನೀವೆಲ್ಲ ಬಂದು ಮಾಡಬೇಕು. ಪಬ್ಲಿಕ್ ಆದವರು ನಾವು ಅಷ್ಟೇ ಪಬ್ಲಿಕ್ ಮಾಡ್ತಾ ಇದ್ದೀವಿ. ಇಲ್ಲ ಕೆಲಸ ಆಗೋಲ್ಲ, ಇಲ್ಲ ಕೆಲಸ ಇರೋರು ನಮ್ಮ ಮಕ್ಕಳಿದ್ರೆ ಒಬ್ಬರನ್ನಾರು ಜವಾಬ್ದಾರಿ ಆಯ್ತಾ ಅಂದರೆ ನಮ್ಮ ಮಕ್ಕಳದೆಲ್ಲ ಮಾಡೋದು. ಗುರು ನಿಮಿಷ ಬಾಗ್ರು ಇಲ್ಲೇ ರಾಹುಲ್ ಅವರೇ ಹಂಗೆ ಬನ್ನಿ. ಅನ್ವರಾನ ನೋಡಿ ಹೆಂಗಿದ್ದಿದ್ದು ರೋಡು. 2 ನಿಮಿಷ ಅಷ್ಟೇನಾ? ಅಮ್ಮಮ್ಮ ಅಂದ್ರೆ ಎಷ್ಟೊತ್ತಾಯ್ತು ಈಗ? ನಮ್ಮ ಈ ಥರ ಚಿಕ್ಕ ನಮ್ಮ ರೋಡ್ ನಾವೇ ಕ್ಲೀನ್ ಮಾಡ್ಕೊಂಡು ಸರಿ ಮಾಡ್ಕೋಬೇಕು. ಇಲ್ಲಾಂದರೆ ಹಿಂಗೆ ಜನ ಎಲ್ಲ ಕಿಟ್ಟು ಕರೆಯೋದು ನಮಗೆ ಯಾಕೆ ತುಂಬ ಜನ ಪಬ್ಲಿಕ್ಗೆ ಬನ್ನಿ ಸರ್ ಬಂದು ಎಷ್ಟಾಗ್ತೀರಿ ಅಂತಂದರೆ ಥ್ಯಾಂಕ್ ಯು ಸರ್ ಒಳ್ಳೆ ಕೆಲಸ ಮಾಡ್ತಾಯಿದ್ದೀರಾ ಅಂತ. ನನ್ನ ಮಕ್ಕಳ ನಾನು
ನಿಮಗೋಸ್ಕರ ಏನು ಮಾಡಿಲ್ಲ, ನನಗೋಸ್ಕರ ಮಾಡ್ಕೊಂಡೆ ಅಷ್ಟೇ. ಯಾವನಿಗೋಸ್ಕರ ನಾನು ಮಾಡಿಲ್ಲ ಇದನ್ನೆಲ್ಲ. ನಾನು ಬರುವಾಗ ನಾನು ಬೀಳ್ತೀನಿ ಅನ್ನೋ ಬೈಕ್ ನಾನು ಮಾಡ್ಕೊಂಡೆ. ಹಂಗೆ ಆ ಜವಾಬ್ದಾರಿ ನಿಮ್ಮಲ್ಲೂ ಬರಬೇಕು. ಅದು ಯಾವಾಗ ತಗೊಂತೀರೋ, ಯಾವಾಗ ಆಗುತ್ತೋ ನನಗಂತೂ ದೇವರೊಳಗೆ ಅರ್ಥ ಆಗ್ತಿಲ್ಲ. ಈ ಥರ ಏನೋ ಸಣ್ಣ ಪುಟ್ಟ ಕಂಡಾಗ ದಯವಿಟ್ಟು ಪಬ್ಲಿಕ್ ಆದವರು, ನಮ್ಮಂಥ ಯೂತ್ಸ್ ಆದವರು ನಿಂತ್ಕೊಂಡು ಕೆಲಸ ಮಾಡೋ. ಅಜ್ಜಿ ಆ ಅವಮಾನ ಏನಿಲ್ಲ ಸರ್ ಇದರಲ್ಲಿ. ನಮ್ಮ ಕೆಲಸ, ನಮ್ಮ ದೇಶ ಅಂತೀರಾ, ನಮ್ಮ ಕನ್ನಡ ಅಂತೀರಾ, ನಮ್ಮ ಕರ್ನಾಟಕ ಅಂತೀರಾ, ನಮ್ಮ ದೇಶ ಅಂತೀರಾ, ಬಂದು ಮಾಡಿರಿ. ಬಾಯಿ ಹಿಡಿಯೋದ್ರಲ್ಲಿ ಸಾಕು, ಕೆಲಸ ಮಾಡಿ ತೋರಿಸಿ. ಜೈ ಹಿಂದ್. ತೋರಿಸಿದ್ರು